ಬಿಸಿ ರಕ್ತದ ಎಲ್ಲ ಯುವಕರಿಗೂ ಇರೋಂಥ ಗುರಿ ಒಂದೇ, ನಾನು ನನ್ನ ಸಂಪಾದನೆಯಿಂದ ನಮ್ಮ ಅಪ್ಪನ್ನ ಗೆಲ್ಲಬೇಕು ಅಂತ. ಆದರೆ ಅವ್ರು ಸಂಪಾದನೆ ಮಾಡಿ ಗೆದ್ದ ಮೇಲೆ ಗೊತ್ತಾಗತ್ತೆ ಅವ್ರು ಗೆದ್ದಿದ್ದೇ ತನ್ನ ಅಪ್ಪನಿಂದ ಅಂತ. ಈಗ ಅದೇ ರೀತಿ ಅಪ್ಪ ಅನ್ನೋ ಆಕಾಶದ ಬೆಲೆಯನ್ನು ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕಾರ್ತಿಕ್, ರಾಘವೇಂದ್ರ ಹಾಗೂ ಸುನೀತಾ. ಸರಿ ಮಗ, ಮನೆಯವ್ರಿಗೂ ಬಿಡೋದು ನನ್ನ ಕರ್ತವ್ಯ. ನಾನು ಬರ್ತೀನಿ, ಓಕೆನಾ? ಯಾಕೆ? ಅಮ್ಮ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತು. ಕಾಫಿ ಕುಡ್ಕೊಂಡು ಹೋಗು. ಕಾಫಿ ಕುಡ್ದಿದ್ರೆ ಹೆಂಗೆ? ಬಂದೆ. ಚಿಲ್ಲರ್ ಬಂದಿದ್ದಾನೆ. ಇವನ್ ಬಂದಾಗ್ಲೇ ಗೊತ್ತಾಯ್ತು ಕಾಫಿಗೆ ಆರ್ಡರ್ ಬರುತ್ತೆ ಅಂತ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ, ನಾ ಚೆನ್ನಾಗಿದ್ದೀನಿ. ನೀನೇನು ಮಹಾರಾಜನ್ ತರ ಪೋಸ್ ಕೊಟ್ಕೊಂಡು ಕೂತಿರೋದು? ಅಮ್ಮ, ನಮ್ದು ಮಿಡ್ಲ್ ಕ್ಲಾಸ್ ಇರ್ಬೋದಮ್ಮ, ಆದ್ರೂ ರಾಜರ ತರ ನಾವಿರ್ಬೇಕು. ಅದನ್ನು ಅಂತಾರಲ್ಲ, ಲೀವ್ ಲೈಫ್ ಕಿಂಗ್ ಸೈಜ್ ಅಂತ, ಹಾಗೆ. ಮಹಾರಾಜನ್ ತರ ಇರ್ಬೇಕು ಅಂದ್ರೆ ಮೊದಲು ಕಷ್ಟಪಟ್ಟು ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು. ಬಿಡಮ್ಮ, ನಮಗಿರೋ ಟ್ಯಾಲೆಂಟ್ಗೆ ಈ ಕಾಂಜಿ ಪಿಂಜಿ ಕೆಲಸ ಎಲ್ಲ ಸೂಟ್ ಆಗಲ್ಲಮ್ಮ. ಈಗೆಲ್ಲ ಕೆಲಸ ಹುಡ್ಕೊಂಡು ಹೋಗೋ ಸೀನೇ ಇಲ್ಲ. ನಮಗಿರೋ ಟ್ಯಾಲೆಂಟ್ಗೆ ಕೆಲ್ಸನೇ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಏನ್ ಮಗ? ಹೌದಾ? ಅಮ್ಮ ಇಟ್ಕೊಳ್ಳೋ, ನಾನೊಂದು ಒಳ್ಳೆ ಕೆಲಸ ತಗೊಂಡು ಭರ್ಜರಿ ಆಗಿರೋ ಕಾರ್ ತಗೊಂಡು ಪಕ್ಕದಲ್ಲಿ ನಿನ್ನ ಕೂರಿಸ್ಕೊಂಡು ಸ್ವಿಂಗ್ ಅಂತ ಲಾಂಗ್ ಡ್ರೈವ್ ಹೋಗ್ತೀನಮ್ಮ. ಕೇಳಿದ್ರಾ? ನಿಮ್ ಮಗ ನಮ್ಮಿಬ್ರನ್ನ ಕಾರಲ್ಲಿ ಸುತ್ತಾಡಿಸ್ತಾನಂತೆ ಕಣ್ರಿ. ಕಾರಿನ ಕತೆ ಬಿಡು. ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ 5 ಸರಿ ಕಟ್ಟಿದ್ದಾನೆ. ಇವತ್ತು ತಾರೀಖು 11. ರಿಸಲ್ಟ್ ಬಂತ ಕೇಳು. ರಿಸಲ್ಟ್ ಬಂತೇನೋ? ಏನಾಯ್ತು? ಅಮ್ಮ ಕೇಳ್ತಾ ಇದಾರಲ್ಲ, ರಿಸಲ್ಟ್ ಬಂದಿಲ್ವೋ ಅಥವಾ ನಾಳೆ ಪೇಪರಲ್ಲಿ ನೋಡ್ಬೇಕು. ಅಮ್ಮ, ರಿಸಲ್ಟ್ ಬಂತು. 5 ಸಬ್ಜೆಕ್ಟು ಫೇಲ್ ಆಯ್ತು. ನಾಚಿಕೆ ಆಗ್ಬೇಕು. ಕೂತಿರೋದ್ ನೋಡು, ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಟೀ ಹಿಡ್ಕೊಂಡು ದೊಡ್ಡ ಲಾಡ್ ತರ ಕೂತಿದ್ದಾನೆ. ಅದ್ರ ಜೊತೆ ಇವನಿಗೆ ಕಿತ್ತೋಗಿರೋ ಫ್ರೆಂಡ್ಸ್ ಬೇರೆ. ಫ್ರೆಂಡ್ಸ್ ಬಂದಾಗ್ಲೇ ಹೇಳ್ಬೇಕಾ ನೀವು? ಅಯ್ಯೋ, ಯಾಕ್ರಿ ಹೊಡಿತಾ ಇದ್ದೀರಾ ಅವನನ್ನ? ಬಿಡ್ರಿ. ಒಂದು ಸರಿ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ, ಭಯಕ್ಕೆ ಎದೆ ನಡುಗುತ್ತೆ. ಅಕಸ್ಮಾತ್ ನಾನು ನನ್ನ ಸಂಸಾರದಲ್ಲಿ ಇಲ್ಲ ಅಂದ್ರೆ ನನ್ನ ಸಂಸಾರದ ಕತೆ ಏನಪ್ಪ ಅಂತ ನನ್ನ ಕೈ ಕಾಲು ನಡುಗುತ್ತೆ. ಹಗಲು ರಾತ್ರಿ ಓದಿ ಫೇಲ್ ಆದ್ರೆ ಹೋಗ್ಲಿ ಬಿಡೋಣ. ಆದ್ರೆ ಈ ದಂಡಪಿಂಡ ಒಂದು ಸರಿ ಬುಕ್ ಹಿಡ್ದಿದ್ದು ನೋಡಿಲ್ಲ. ನೋಡಿಲ್ಲ. ರೀ, ಅಲ್ಲ ರೀ, ಫೇಲ್ ಆದ್ರೆ ಜೀವನ ಮುಗ್ದೋಯ್ತಾ? ಇನ್ನೊಂದ್ಸಲ ಕಟ್ ಪಾಸ್ ಮಾಡ್ಕೊಳ್ತಾನೆ ಬಿಡ್ರಿ. ಮಾಡ್ತಾನೆ. ಅವನಿನ್ನು ಚಿಕ್ಕೋನ್ರಿ, ಜವಾಬ್ದಾರಿ ಕಲ್ತ್ಕೊಳ್ತಾನ್ರಿ. ಬನ್ರಿ, ಬನ್ನಿ, ಊಟ ಮಾಡಿ ಬನ್ನಿ. ನಿನ್ನ ಮಗನಿಗೆ ಹೇಳು, ಇಷ್ಟು ವಯಸ್ಸಾದ್ರ ಮೇಲೂ ಅಪ್ಪನ ದುಡ್ಡಲ್ಲೇ ತಿನ್ನಬೇಕು ಅಂತ ಇದ್ರೆ ಬಲಗೈಯಲ್ಲಿ ತಿನ್ನಬಾರದು, ತೊಳೆಯೋ ಕೈಯಲ್ಲಿ ತಿನ್ನಬೇಕು. ಯಾವಾಗ ನೋಡಿದ್ರು ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರಲ್ಲಮ್ಮ ಮನುಷ್ಯ. ಮಗ ಅನ್ನೋ ಪ್ರೀತಿ ಒಂದು ಎಳ್ಳಿನ ಕಾಳಷ್ಟು ಇಲ್ವಲ್ಲಮ್ಮ ಅವ್ರಿಗೆ. ಫ್ರೆಂಡ್ ಬಂದಾಗ್ಲೇ ಬೈಯೋದು, ಅವಮಾನ ಮಾಡೋದು, ಅದರಿಂದ ಏನು ಖುಷಿ ಸಿಗತ್ತೋ ಪುಣ್ಯಾತ್ಮಂಗೆ. ನೋಡು ರವಿ, ಕೋಪದಲ್ಲಿ ಏನೋ ಒಂದೆರಡು ಮಾತಾಡ ಸಮಾಧಾನ ಮಾಡ. ಏನಮ್ಮ ಸಮಾಧಾನ ಮಾಡ್ಕೊಳ್ಳಿ? ಅನ್ನನ ಈ ಕೈಯಲ್ಲಿ ತಿನ್ನು ಅಂತ ಹೇಳ್ತಾರೆ. ನೋಡ್ತಾ ಇರು, ಇನ್ನು ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡ್ಕೊಂಡು ಇದೇ ಮನೆಗೆ ಇಲ್ಲೇ ಬಂದು ನಿಂತ್ಕೊಳ್ತೀನಿ. ಅವಾಗ ಅವ್ರಿಗೆ ಅರ್ಥ ಆಗತ್ತೆ ರವಿ ನಾನೇನು ಅಂತ. ರವಿ 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 ಅಮ್ಮ, ಅಮ್ಮ, ಏನೋ? ಬಾರ ಮೇಲೆ, ನನ್ಗೆ ಕೆಲಸ ಸಿಕ್ತು. ಹೌದಾ? ನಿಮ್ಮಪ್ಪಂಗ್ ಕೊಡೋ. ನೀನೇ ಹೋಗಿ ಹೇಳು. ರವಿ, ನಿಮ್ಮಪ್ಪಂಗ್ ತೋರ್ಸೋ, ಖುಷಿ ಪಡ್ತಾರೆ. ರೀ, ರವಿಗೆ ಕೆಲಸ ಸಿಕ್ಕಿದೆ ಕಣ್ರಿ.
ಮೆಕ್ಯಾನಿಕ್ ಅಂದ್ರೆ ಇನ್ಮೇಲೆ ಓದೋ ಅಂದಾಜಿಲ್ಲ. ಇಲ್ಲಪ್ಪ, ಮೊದಲೇ ಹೇಳಬೇಕಿತ್ತಲ್ಲ, ನನ್ನ ಯೋಗ್ಯತೆನೇ ಇಷ್ಟು ಅಂದಿದ್ರೆ ನಾನು ಆ ಇಂಜಿನಿಯರಿಂಗು, ಆ ಬುಕ್ಸು, ಫೀಸು ಸುಮ್ಮನೆ ದಂಡ ಅದು. ರವಿ ಏನಾಯ್ತು? ಏನ್ ಅನ್ಕೊಂಡಿದಾರ ಮಗ ಅವರು? ಯಾಕೆ? ಒಳ್ಳೆ ಸೈಕ್ ತರ ಆಡ್ತಾರಲ್ಲೋ. ಅಷ್ಟೊಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ನಾನು ಏನ್ ಮಾಡಿದ್ರು ತಪ್ಪು ಅಂತಾನೆ ಹೇಳ್ತಾರೆ. ಇದೇ ಲಾಸ್ಟ್, ಇನ್ನೊಂದ್ಸಲಿ ಅವ್ರ ಎದುರುಗಡೆ ಕೈ ಚಾಚಿ ನಾನಿಲ್ಲಲ್ಲ. ಮಗ, ಈ ಅಪ್ಪಂದ್ರ ಬಗ್ಗೆ ಗೊತ್ತೇ ಆಗಲ್ಲ ಕಣ. ಮಕ್ಕಳನ್ನ ಇರೋದೇನು ಬೈಯಕ್ಕ ಏನಕ್ಕೋ ಅಂತಾನೆ ಒಂದು ಅರ್ಥ ಆಗಲ್ಲ. ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡ್ರೆ ಇಷ್ಟೇ ಮಗ. ನೀ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಊಟ ಮಾಡಿ ಮಲ್ಕೋಬೇಕು ಹೋಗ್. ಛೇ, ಆ ಮನುಷ್ಯರ ಮನೆಗೆ ನಾನು ಹೋಗಲ್ಲ. ನನಗೊಂದು ಒಳ್ಳೆ ಕೆಲಸ ಸಿಕ್ತು, ನನ್ನ ಲೈಫ್ ಏನು ಅಂತ ನಾನು ನೋಡ್ಕೊಳ್ತೀನಿ. ನಾನು ಸತ್ರು ಆ ಮನೆಗೆ ಕಾಲಿಡಲ್ಲ. ಇವಾಗ್ಲೇ ಹೋಗಿ ಲಗೇಜಲ್ಲಿ ಎತ್ಕೊಂಡ್ ಬರ್ತೀನಿ. ಶಾರದಾ, ದಮ್ ಹೊಡ್ಕೊಂಡ್ ಬಂದ್ಬಿಡ ಬಾ. ಶಾರದಾ ಆ, ಬಂದ್ನ? ಇಲ್ಲ ರೀ, ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾನೆ? ಇದೇ ಅಪ್ಪನ ರಕ್ತ ಅಲ್ವಾ, ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾರೋ ಫ್ರೆಂಡ್ಸ್ ಮನೇಲಿ ಮಲಗೆದ್ದು ಬೆಳಿಗ್ಗೆ ಬರ್ತಾನೆ. ಅಲ್ಲ ರೀ, ದೊಡ್ಡದೋ ಚಿಕ್ಕದೋ ಒಂದು ಕೆಲಸ ಅಂತ ಸಿಕ್ಕಿತ್ತು. ಏನೇ ದೊಡ್ಡದೋ ಚಿಕ್ಕದೋ, ಅಂತ ಕೆಲಸ ಸಿಗಕ್ಕೆ, ಅಂತ ಕಂಪ್ನಿಲಿ ಕೆಲಸ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಎಷ್ಟೋ ಜನರು ಕನ್ಸು ಕಣೆ, ಈ ಕಂಪ್ನಿಲಿ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ. ಆದ್ರೆ ನನ್ನ ಮಗನಿಗೆ ಆ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಅಲ್ಲ ರೀ, ಇಷ್ಟು ಒಳ್ಳೆ ಕೆಲಸ ಅಂತೀರಾ, ಒಂದು ಒಳ್ಳೆ ಮಾತಾಡ್ಬೋದಿತ್ತಲ್ವಾ ಅವನ ಹತ್ರ? ಏನು ಅಂತ ಮಾತಾಡ್ಲಿ, ಏನಂತ ಮಾತಾಡ್ಲಿ? ನನ್ನ ಮಗ ಮನೇಲಿ ಇದ್ದಾಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ದೆ. ಸಿಕ್ಕಿದ್ರಲ್ಲೆಲ್ಲ ಹೊಡಿತಾ ಇದ್ದೆ. ಅಪ್ಪ ಕೆಲಸ ಸಿಕ್ತು ಅಂತ ಲೆಟ್ರು ಕೊಟ್ಟ ತಕ್ಷಣ ಪ್ರೀತಿಯಿಂದ ತಪ್ಕೊಂಡ್ರೆ ಇಷ್ಟು ದಿನ ನನ್ನಪ್ಪ ಆಸೆ ಪಟ್ಟಿದ್ದು ನಾನು ದುಡಿಯೋ ದುಡ್ಡಿಗೆ ಅಂತ ಅನ್ಕೊಳಲ್ವೇನೆ? ಅಯ್ಯೋ ರೀ, ಇದ್ಯಾಕ್ರಿ ಚಿಕ್ಕ ಮಗು ಥರ? ಅಯ್ಯೋ ಅಳ್ಬೇಡ್ರಿ. ಶಾರದಾ, ಹಾ, ನನ್ನ ಮಗ ಆ ಲೆಟ್ರು ತಂದು ಕೊಟ್ಟಾಗ ಅವನ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು, ನೋಡ್ದ್ಯಾ? ಇನ್ಮೇಲೆ ಊರಲ್ಲಿ ಯಾರಾದ್ರೂ ನಿನ್ನ ಮಗ ನಾಲಾಯಕ್ಕು ಕೆಲ್ಸಕ್ಕೆ ಬರ್ದಿದ್ದವನು ಅಂತ ಹೇಳಬೇಕು. ಅವತ್ತು ನಾನು ಅವರಿಗೆಲ್ಲ ಹೇಳ್ತೀನಿ, ನಾನು ರವಿ ಅಪ್ಪ ಅಂತ. ಮಗನ ಬಗ್ಗೆ ಎಷ್ಟು ಹೆಮ್ಮೆ ನೋಡು. ನನ್ನ ಮಗ ಕಣೆ, ನನ್ನ ಮಗನ ಬಗ್ಗೆ ನಾನು ಹೆಮ್ಮೆ ಪಡ್ದೆ, ಇನ್ಯಾರು ಪಡ್ತಾರೆ? ಅದು ಕರೆಕ್ಟು ರೀ. ಅಲ್ಲ, ಇಷ್ಟು ಅವನ ಮೇಲೆ ಪ್ರೀತಿ ಇದ್ದು ಅದು ಯಾಕ್ರಿ ಅವನನ್ನ ದಿನ ಬೈದು ಹೊಡೆದು ಮಾಡ್ತಾ ಇದ್ರಿ? ನಾನು ಬೈದು ಹೊಡೆದು ಬುದ್ಧಿ ಹೇಳಿದ್ಕೆ ಅಲ್ಲೇನೆ ಇವತ್ತು ಅವನು ನನ್ನ ಮುಂದೆನೆ ಗೆದ್ದು ಬಂದು ನಿಂತು ತೋರಿಸಿದ್ದು. ನನಗೆ ಸೋಲಿಸ್ಬಿಡಪ್ಪ. ನೀ ನಂಗೆ ಹೊಡೆದಾಗ, ಬೈದಾಗ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನೀನು ಮನುಷ್ಯನೇ ಅಲ್ಲ ಅಂತ ಎಲ್ಲರ ಹತ್ರನೂ ಹೇಳ್ಕೊ ಬಂದೆ. ಆದ್ರೆ ನೀ ನಂಗೆ ಹೊಡೆದಿದ್ದು ನನ್ನ ಒಳ್ಳೇದಕ್ಕೋಸ್ಕರ ಅಂತ ನನಗಿವತ್ತು ಅರ್ಥ ಆಯ್ತಪ್ಪ. ಅಪ್ಪ, ನಾನು ಚೆನ್ನಾಗಿರ್ಬೇಕು ಅಂತ ನೀನು ವಿಲನ್ ಆದ್ಯಪ್ಪ. ಅಮ್ಮ, ನನ್ನ ಲೈಫಲ್ಲಿ ನನ್ನಪ್ಪ ವಿಲನ್ ಅಲ್ಲಮ್ಮ, ನನ್ನ ಹೀರೋ ಅಮ್ಮ, ನನ್ನ ಹೀರೋ. ಪ್ರತಿ ವಾರ ಪ್ರತಿ ಸಂಚಿಕೆನಲ್ಲೂ ಒಂದು ಈ ತರ ಅದ್ಭುತವಾದ ಒಂದು ಎಮೋಷನಲ್ ಸ್ಕಿಟ್ ನೀವು ಮಾಡ್ತೀರಾ. ಹೇಗೆ ಮಾಡ್ತೀರಾ ಅಂತ ನಮ್ಗೆಲ್ಲರಿಗೂ ಒಂಥರ ದಿಗ್ಭ್ರಮೆ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತೀರಾ. ಬಟ್ ಎಲ್ಲೋ ಒಂದ್ ಕಡೆ ಇವತ್ತು ತಗೊಂಡಂತ ಸಬ್ಜೆಕ್ಟ್ ಬಹಳ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ತಾಯಿ ಪ್ರೀತಿ ಎಲ್ಲರಿಗೂ ಕಾಣುತ್ತೆ, ತಾಯಿ ಪ್ರೀತಿ ಅಂತ ಹೇಳ್ತಾರೆ. ಬಟ್ ತಂದೆ ಪ್ರೀತಿನ ಯಾರು ಗಳಿಸ್ತಿರೋ ಅವರೂ ಕೂಡ ನಿಜವಾದ ಅದೃಷ್ಟವಂತರು ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ನಾನು ಚಿಕ್ಕಣ್ಣಗಿಂತ ಇನ್ ಯಾರನ್ನ ಕೇಳಕ್ ಸಾಧ್ಯ? ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಚಿಕ್ಕ. ನಂಗೆ ಗೊತ್ತಿಲ್ಲ, ಇದು ನನ್ನ ಲೈಫ್ದೇ ಒಂದು ಸ್ಕಿಟ್ ಇದ್ದಂಗಿತ್ತು. ನನಗೆ ಸೇಮ್ ಕ್ಯಾರೆಕ್ಟರ್ ನಮ್ಮಪ್ಪ. ನಾವು ಬರೀ ವಿಲನ್ ಆಗೇ
ನೋಡಿದ್ವಿ, ಯಾಕೆಂದ್ರೆ ಹೊಡಿತಾರೆ, ಬೈತಾರೆ. ಬಟ್ ಆಮೇಲೆ ಗೊತ್ತಾಯ್ತು, ನಾನು ಪಿಕ್ಚರ್ ರಿಲೀಸ್ ಆದ್ರೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಸಿನಿಮಾ ನೋಡ್ತೀನಿ. ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನೊಂದು ಇಲ್ಲಿ ಹೇಳೋದೇನಂದ್ರೆ, ದಯವಿಟ್ಟು ಯಾವುದೇ ತಂದೆ ತಾಯಿ ಅವ್ರ ಹಳ್ಳಿಯವರೇ ಆಗಿರ್ಲಿ, ಅವ್ರು ಹೊರಟಾಗೆ ಬೆಳೆದಿರ್ಲಿ, ಏನಿರ್ಲಿ, ಬಟ್ ನೀವು ಪ್ರೀತಿ ತೋರಿಸ್ತಿರೋದು ಗೊತ್ತಾಗ್ಬೇಕು ಮಕ್ಕಳಿಗೆ. ಸೊ ಅವಾಗ ನಾವು ವಾಪಸ್ ಖುಷಿಯಾಗಾದ್ರೂ ಇರ್ಬೋದು. ನನಗದು ಲೇಟಾಗಿ ಅರ್ಥ ಆಯ್ತು. ನಂಗೆ ಲೇಟಾಗಿ ಅರ್ಥ ಆಗಿ, ಇಲ್ಲ ನಮ್ಮ ಅಪ್ಪ ಹಿಂಗೆಲ್ಲ ಎದುರುಗಡೆ ಮಾತಾಡ್ತಾರೆ, ಹಿಂದೆ ಚೆನ್ನಾಗಿರ್ತಾರೆ ಅಂತ ಗೊತ್ತಾಗಿ ನನಗೆ ರಿಯಲೈಸ್ ಆಗೋಷ್ಟರಲ್ಲಿ ಅವರೇ ಇರಲಿಲ್ಲ. ನಿಜವಾಗ್ಲೂ ಇದ್ದಿದ್ರೆ ಏನೆಲ್ಲ ಹೇಳ್ಬೇಕಾಗಿತ್ತು ಅಂತ ಮನ್ಸಲ್ಲಿದ್ದು ಅದನ್ನ ಹೇಳ್ಬೇಕು ಅಂತ ಏನಾದ್ರು ಅನಿಸ್ತಾ ಇದೆ ಚಿಕ್ಕಣ್ಣ? ಇದ್ದಿದ್ರೆ ನಂಗೊಂದು, ನಮ್ಮ ಅಪ್ಪ ಲಾಸ್ಟ್ ಟೈಮ್ ಕೇಳಿದ್ದು ನಮ್ಮ ಅಪ್ಪಂಗೆ ಎತ್ತುಗಳು ಅಂದ್ರೆ ತುಂಬಾ ಪ್ರಾಣ ಅವನಿಗೆ. ಮನೆಯವ್ರು ಕೇರ್ ಮಾಡ್ತಿದ್ದ. ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಅಲ್ಲ ಅವ್ನು ನಮ್ಮ ಅಪ್ಪಂಗೆ. ಒಂದು ಎತ್ತುಗಳು ಕೊಡ್ಸು, ಒಂದು 2 ಲಕ್ಷದ್ದು ಅಂತ ಹೇಳಿದ್ದ. ನಾನೀಗ 10 ಲಕ್ಷ ತೆಗೆದು ಕೊಡ್ತೀನಿ ಅಂದ್ರೆ ಯಾರಿಗೆ ಕೊಡ್ಲಿ? ನಾನು ಒಂದೇ ಮಾತು ಹೇಳೋದಪ್ಪ, ಇರುವಾಗ ಯಾರಿಗೂ ಗೊತ್ತಾಗಲ್ಲ ತಂದೆ ತಾಯಿ ಪ್ರೀತಿ. ಅವರು ಸತ್ತ ಮೇಲೆ ನಾವು 10 ಕೋಟಿ ಕೊಡ್ತೀವಿ, ಒಂದೇ ಒಂದ್ಸಲ ಫೋನಲ್ಲಾದರೂ ಅಲೋ ಅನ್ಬೇಕಾದ್ರೂ ಸಿಗಲ್ಲ. ಸೊ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ತಂದೆ ತಾಯಿನೋ ದಯವಿಟ್ಟು ಎಲ್ರಿಗೂ ಹೇಳೋದಷ್ಟೇ. ಅವರು ಬೈತಾರೋ ಹೊಡಿತಾರೋ ನಮ್ಗೆ ಯಾವಾಗಲೂ ರಿಯಲೈಸ್ ಆಗುತ್ತೆ, ಓ ಇಲ್ಲ ಅವ್ರು ಮಾಡ್ತಿದ್ದು ಕರೆಕ್ಟ್ ಅಂತ. ಅವಾಗ ನಮಗೆ ರಿಯಲೈಸ್ ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಸಿಗಲ್ಲ. ಅವ್ರು ನನ್ಗಂತೂ ಆ ಪುಣ್ಯ ಇಲ್ಲ. ಈ ತಂದೆ ತಾಯಿ ಇರೋರು ಅವ್ರೇನೇ ಆಗಿರ್ಲಿ, ಬಟ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ. ತಾಯಿ ಪಾತ್ರ ಇದೆಯಲ್ಲ, ಮಗ ಏನಾದ್ರು ಅಂದ್ರೆ ಅದನ್ನೂ ಸಹಿಸ್ಕೋಬೇಕು, ತಂದೆ ಏನಾದ್ರು ಅಂದ್ರೆ ಅದನ್ನೂ ಸಹಿಸ್ಕೋಬೇಕು. ಇವ್ರಿಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ನಿಜವಾಗ್ಲೂ ನನಗೆ ದೇವರಾಣೆ ಮಾಡಿ ಹೇಳ್ತೀನಿ, ಇದು ನಮ್ಮ ಮನೆ ನೋಡ್ದಂಗಿತ್ತು, ನೀವು ನಮ್ಮ ಅಮ್ಮನ ಕ್ಯಾರೆಕ್ಟ್ರೇ ನೋಡ್ದಂಗಿತ್ತು, ಅವ್ರು ನಮ್ಮ ಅಪ್ಪನ ಕ್ಯಾರೆಕ್ಟರ್ ನೋಡ್ದಂಗಿತ್ತು, ರಾಘು ನನ್ನ ಕ್ಯಾರೆಕ್ಟರ್ ನೋಡ್ದಂಗಿತ್ತು. ಬಟ್ ಒಂದೇನಂದರೆ ಅವರೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ಕೊಬೋದು, ನಾನು ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೇಳ್ಕೊಬೋದು. ನಾವು ಎದುರುಗಡೆ ಕೂತ್ಕೊಂಡು ಒಂದಿನ ದಿನನೂ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದ್ದೀವಿ ಅಂತನೂ ನಮ್ಮಪ್ಪ ಸಾಕು, ನಾನು ಏನು ಹೇಳಲ್ಲ. ಹಿಂಗೆ ನಮ್ಮಪ್ಪನ ವಜ್ರ ಮುನಿ ಅಂತಾನೆ ಕರಿತಾ ಇದ್ದಿದ್ದು ಊರಲ್ಲಿ. ಆ ಲೆವೆಲ್ಗೆ ಟೆರರ್ ನಮ್ಮಪ್ಪ. ಬಟ್ ಆಕ್ಸಿಡೆಂಟ್ ಆದ್ಮೇಲೆ ಯಾವ ಲೆವೆಲ್, ಒಂದಿನ ನಾನು ಎಲ್ಲೋ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೆ, ಮನೇಲಿ ಯಾರೂ ಇಲ್ಲ, ನಾನು ಎಲ್ಲಿ ಅವ್ವ ಇಲ್ವ ಅಂದ್ರೆ ನಮ್ಮಪ್ಪ ಯಾರೂ ಇಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ನನಗೆ ನಮ್ಮ ಅಪ್ಪನೇ ಹೋಗಿ ತಟ್ಟೆಗೆ ಹಾಕೊಂಡು. ನಾನು ಯಾವತ್ತೂ ನೋಡಿಲ್ಲ ಚಿಕ್ಕಣ್ಣನ ಈ ಥರ, ಯಾವತ್ತೂ ನೋಡಿಲ್ಲ, ನೋಡೋದು ಇಲ್ಲ. ಇದೇ ಸತ್ಯ. ಚಿಕ್ಕಣ್ಣ ಹೀಗೆ ಇರಬೇಕು, ನಗ್ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು, ನಮ್ಮೆಲ್ಲರ ಜೊತೆ ಇಷ್ಟೇ ಕ್ಲೋಸ್ ಆಗಿ ಹೀಗೆ ಇರಬೇಕು. ನಿಜವಾಗ್ಲೂ ನನಗೊಂದು ಖುಷಿ ಆಗೋದೇನೆಂದರೆ, ಓಕೆ ಹಿಂಗೆ ನೋಡೋಕೆ ಇಷ್ಟ ಆಗಲ್ಲ ನಮ್ಮ ಅಪ್ಪನ. ಈ ಒಂದು ಗಿಚ್ಚಿ ಗಿಲಿ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ತಂದೆ ಬಂದರು. ಮೊನ್ನೆ ಉಪಾಧ್ಯಕ್ಷ ಸಿನಿಮಾಗೆ ನಮ್ಮ ಅಮ್ಮನಿಗೆ, ನಮ್ಮ ಅವ್ವನಿಗೆ, ಅವ್ವ ಅಂತ ಕರೆಯೋದು, ನಮ್ಮ ಅವ್ವನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ. ನಾನು ಹೀರೋ ಆಗಿ ಮಾಡ್ತಿರೋ ಮೊದಲನೇ ಸಿನಿಮಾಗೆ ನಮ್ಮ ಅವ್ವನ ಕೈಲಿ ಕ್ಲಾಪ್ ಮಾಡಿಸ್ದೆ. ನಾನು ಸಾಧನೆ ಜೊತೆ ಯಾವತ್ತಿದ್ರು ನಿಮ್ಮ ತಂದೆ ಇದ್ದೇ ಇರ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಚಿಕ್ಕಣ್ಣ, ಥ್ಯಾಂಕ್ ಯು. ಎಸ್ ಸಾಧು ಸರ್, ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಂದೆನ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ. ನಾವು ಜೀವನ ಪರ್ಯಂತ ಅವ್ರು ಇಲ್ಲದೆ ಇರೋ ತನಕ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿರ್ತಾರೆ, ಬಟ್ ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಅಪ್ಪ ಅಮ್ಮ ಅಂದ್ಕೊಂಡಿದ್ದು ಆಗಲ್ಲ, ನಾವು ಅಂದ್ಕೊಂಡಿದ್ದು ಆಗಲ್ಲ, ಅದು ಬೇರೆನೇ ಆಗೋದು ನಮ್ಮ ಜೀವನ. ಅದನ್ನು ಬರೆಯೋನು ಒಬ್ಬನೇ ಮೇಲಿರೋನು, ಅವನು ಏನು ಬರೆದವನು ಅದೇ ನಮ್ಮ ಜೀವನದಲ್ಲಿ ಆಗೋದು. ಈ ಸ್ಕಿಟ್ ಭಾಳ ಚೆನ್ನಾಯಿತು. ನಾನು ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು ಆ್ಯಕ್ಚುಲಿ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ಇವತ್ತು ಗಿಚ್ಚಿ ಗಿಲಿಗಿಲಿಯಲ್ಲಿ ನಡೀತಾ ಇರುವಂಥ ಪ್ರತಿ ಸ್ಕಿಟ್ಟನ್ನು ನೋಡಿ ಎಲ್ಲರ ಬದುಕಿಗೆ ಅದು ಹಿಡಿದಂಥ ಕನ್ನಡಿಯಾಗಿ ಕಾಣ್ತಾ ಇದೆಯಲ್ಲ, ಅದು ನನಗೆ ಹೆಮ್ಮೆಯಾಗಿ ಕಾಣ್ತಾ ಇದೆ. ನಮ್ಮ ಅಮ್ಮ ಯಾವಾಗಲೂ ಹೇಳೋರು, ನಾನು ಸ್ಕೂಲಿಂದ ಬಂದರೆ ಫ್ರೀ ಟೈಮಲ್ಲಿ ನಾನೇನೋ ಆಟ ಆಡ್ತಾಯಿದ್ರೆ ಮತ್ತೇನೋ ಮಾಡ್ತಾಯಿದ್ರೆ, ಏಯ್ ಹೋಗು ಒಂದು 5 ನಿಮಿಷ ಅಡುಗೆ ಕಲ್ತ್ಕೋ, ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಲ್ಲ, ಬಾ ನನಗೆ ಸಹಾಯ ಮಾಡು ಅಂತ ನಮ್ಮ ಅಪ್ಪ ಬೈಯೋರು. ಹೆಣ್ಣು ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ಅಡುಗೆಗೆ ನನ್ನ ಮಗಳನ್ನು ಸೀಮಿತ ಮಾಡಬೇಡ ಅಂತ ನಮ್ಮಪ್ಪ ನನ್ನನ್ನು ಚಿಕ್ಕ ವಯಸ್ಸಲ್ಲೇ ಹೇಳಿದರು. ಅದೇ ಕಾರಣಕ್ಕೆ ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಯಾವ ಕೆಲಸವನ್ನು ಹೆಣ್ಮಕ್ಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ಆ ಎಲ್ಲ ಕೆಲಸವನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗಿರೋದು ನನ್ನ ತಂದೆಯಿಂದ ಮಾತ್ರ. ನಾನು